ಹಾಯ್ ಹಲೋ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಹಾಗೆಯೇ ಇವತ್ತಿನ ಸ್ಪೆಷಲ್ ಕುಂಬಳಕಾಯಿ ಪಾಯಸ, ಮತ್ತು ಇದು ಸ್ವೀಟ್ ರೆಸಿಪಿ ಆಗಿರುತ್ತೆ. ಇದನ್ನು ವರ್ಷದಲ್ಲಿ ಒಂದು ಸಲನಾದರೂ ತಿನ್ನಬೇಕು, ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆಯೇ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಮತ್ತು ಮಾಡುವ ವಿಧಾನ ನೋಡೋಣ. ನೋಡಿ, ಈಗ ನಾನು ಒಂದು ಇಡೀ ಕುಂಬಳಕಾಯಿನ ತೊಗೊಂಡಿದ್ದೀನಿ. ನೋಡಿ, ಇದು ಸ್ವೀಟ್ ಕುಂಬಳಕಾಯಿ. ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಚಿಕ್ಕದಾಗೆಲ್ಲನೂ ಕಟ್ ಮಾಡಬೇಕು. ನೋಡಿ, ಈ ಥರ ಒಂದೊಂದು ಹೋಳಾಗಿ ಕಟ್ ಮಾಡಿಬಿಟ್ಟು ಇದ್ರ ಮಧ್ಯೆ ಇರ್ತಕ್ಕಂಥ ಇದನ್ನೆಲ್ಲನೂ ತಿಗಡೆಲ್ಲನೂ ತೆಗಿಬೇಕು. ನೋಡಿ, ಈ ಥರ ಎಲ್ಲನೂ ನೀಟಾಗಿ ಬೀಜ ಸಮೇತ ಎಲ್ಲನೂ ತೆಗೆದುಬಿಟ್ಟು ಮತ್ತು ಇದನ್ನು ಚಿಕ್ಕದಾಗೆಲ್ಲನೂ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೀಸ್ ಎಲ್ಲನೂ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀವಿ. ಇದು ಸ್ವಲ್ಪ ಎಳೆ ಕುಂಬಳಕಾಯಿ ಆಗಿರತಕ್ಕಂಥ ಸಿಪ್ಪೆ ತೆಗೆದಿಲ್ಲ. ನೋಡಿ, ಈಗ ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಪೀಸಸ್ ಎಲ್ಲನೂ ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ನೋಡಿ, ಇದೀಗ ಕುಕ್ಕರ್ ತುಂಬಾ ಆಗಿದೆ. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ತೆಳುವಾಗಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾನೇ ಸೇರಿಸ್ಕೋಬೇಕು. ನಾನೀಗ ಇದಕ್ಕೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಈ ಕಡೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಇದು ಒಂದು 2 ವಿಸಲ್ ಬಂದರೆ ಸಾಕು, ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ವಿಸಲ್ ಬರೋಷ್ಟರಲ್ಲಿ ನೋಡಿ, ಈ ಕಡೆ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಈಗ ಚೆನ್ನಾಗಿ ಕಡಲೆ ಬೀಜನ ಹುರ್ಕೋಬೇಕು. ಅಂದರೆ ಬಣ್ಣ ಚೇಂಜ್ ಆಗೋ ತನಕ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಕಡೆ ಆ ಕಡೆ ಹಿಂಗೆ ಆಡಿಸ್ತಾ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಬಣ್ಣ ಚೇಂಜ್ ಆಗಿದೆ, ಕಲರೂ. ಈಗ ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈಗ ಕಡಲೆ ಬೀಜ ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಇದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಂದು 4 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ನಾವು ನೈಸಾಗಿ ರುಬ್ಕೋಬೇಕು. ತರಿ ಇದ್ದರೆ ಅದು ಬಾಯಿಗೆ ಹಂಗಂಗೆ ಸಿಗುತ್ತೆ. ಹಾಗಾಗಿ ನೈಸಾಗಿ ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಪಕ್ಕಕ್ಕಿಟ್ಟು ನೋಡಿ, ಈಗ ಕುಕ್ಕರ್ ವಿಸಲ್ ಬರ್ತಾ ಇದೆ. 2 ವಿಸಲ್ ಬಂದ ಮೇಲೆ ಆಫ್ ಮಾಡಿ 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ ಈಗ ನಾವು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ಇಟ್ಟಿರತಕ್ಕಂಥ ಕುಂಬಳಕಾಯಿ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಈಗ ನಾವು ಒಂದು ಸೊಪ್ಪನ್ನು ಮಸಿತೀವಲ್ಲ ಆ ಥರ ಅದರಲ್ಲಿ ನೀಟಾಗೆಲ್ಲ ನೈಸಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿದರೆ ಎಲ್ಲನೂ ತುಂಬ ಸ್ಮೂತಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಕುಂಬಳಕಾಯಿ ಎಲ್ಲ ನೈಸಾಗಿ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀವಿ. ಈಗ ಇದನ್ನು ಸ್ಟವ್ ಆನ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಈಗ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೊತಾ ಇದ್ದೀವಿ. ಅಂದರೆ ಕುಟ್ಟಿ ಪುಡಿ ಮಾಡಿಟ್ಟಿರುವಂಥ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಬೆಲ್ಲ ಎಲ್ಲ ಕರಗಬೇಕು. ಅಲ್ಲಿ ತನಕ ಸ್ವಲ್ಪ ಸಣ್ಣ ಕುದಿ ಬರಬೇಕು. ಕುದಿ ಬರೋ ತನಕ ಕುದಿಸ್ಕೋಬೇಕು. ನೋಡಿ, ಈಗ ನಾವು ಮುಂಚೆನೇ ಪುಡಿ ಮಾಡಿಟ್ಟಿರುವಂಥ ಕಡಲೆ ಬೀಜ ಪುಡಿನ ಈಗ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ಹಾಕ್ಕೊಂಡು 2 ಸಲ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಸ್ವಲ್ಪ ಗಂಟು ಕಟ್ಟುತ್ತೆ. ನಾನು 2 ಸಲ ಹಾಕ್ಬಿಟ್ಟು ಚೆನ್ನಾಗಿ ಎರಡೂ ಕಡೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮಿಕ್ಸ್ ಮಾಡಿದ್ದಾಗಿದ ನಂತರ ಇದನ್ನು ಒಂದು 5 ನಿಮಿಷ ಹಾಗೆಯೇ ಕುದಿ ಬರೋ ತನಕ ಕುದಿಸ್ಕೋಬೇಕು. ಟೋಟಲಿ ಈ ರೀತಿ ಕುಂಬಳಕಾಯಿ ಪಾಯಸ ಅಂದರೆ ಪಂಪ್ಕಿನ್ ಪಾಯಸ ರೆಡಿಯಾಗಿದೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಸಲ ಈ ರೀತಿ ಟ್ರೈ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.